ಸುಮಾರು ದೂರದಿಂದ ನೋಡ್ತಾ ಇದ್ದೀನಿ. ಸುಮಾರು ದೂರದಿಂದ ನೋಡ್ತಾ ಇದ್ದೀನಿ. ನನ್ನ ಹೆಸರು ಹುಸೇನ್. ನನ್ನ ಎಲ್ಲರೂ ಭಯ್ಯ ಅಂತ ಕರೀತಾರೆ. ಯಾಕೆ ಗೊತ್ತಾ, ನನ್ನ ಗ್ಯಾಂಗಲ್ಲಿ ನಾನು ಆಡಿರೋ ಅಷ್ಟು ಆಟ ಯಾರೂ ಆಡಿಲ್ಲ, ಇನ್ನು ಆಡೋಕ್ಕೂ ಆಗಲ್ಲ. ಈ ನನ್ನ ವಯಸ್ಸಲ್ಲಿ ದೊಡ್ಡ ಗ್ಯಾಂಗ್ಸ್ಟರ್ ಆಗ್ತೀನಿ ಅಂತ ಕೆಲವ್ರಿಗೆ ಖುಷಿ, ಇನ್ನು ಕೆಲವರಿಗೆ ಭಯ. ಇನ್ನು ಕೆಲವ್ರದ್ದು ಮಾತೇನಂದ್ರೆ ನಾನು ಬೀದಿ ನಾಯಿ ಥರ ಸಾಯ್ತೀನಂತೆ. ಆ ಭ್ರಮೇಲೆ ಬದುಕ್ತಾ ಇದ್ದಾರೆ. ಆದರೆ ನನ್ನ ಸಮರ್ಥನೆ ಮಾಡೋ ನನ್ನ ಗುರು ಬಾಬು ಅಣ್ಣ, ಯಮದೂತ ಬಾಬು ಅಣ್ಣ, ನನಗೆ ಯಾರು ಇಲ್ಲದೆ ಇರುವಾಗ ನನ್ನ ಸಾಕಿ ಬೆಳೆಸಿದವರು ಅವರೇ ಇವಾಗಿಲ್ಲ. ಅವ್ರು ಸಾಯುವಾಗ ಬೇಜಾನ್ ರೀಸನ್ ಇತ್ತು. ಆದರೆ ಯಮದೂತನ ಮುಗಿಸ್ಮೇಲೆ ನೆಕ್ಸ್ಟ್ ನನ್ನ ಮುಗಿಸ್ತಾನೆ. ಯಾಕಂದರೆ ಎಲ್ಲರಿಗೂ ಗೊತ್ತಾಗಿದೆ ನೆಕ್ಸ್ಟ್ ನಾನೇ ನಂದೇ ಹವ ಅಂತ. ಬಾಬಣ್ಣ ನನ್ನ ನೋಡಿದಾಗ ಎಲ್ಲ ಹೇಳ್ತಾರೆ, ಹೊರಗಡೆ ನೋಡುವಾಗ ಏನೂ ಗೊತ್ತಿಲ್ಲದೆ ಥರ ಇತ್ತೀಯ, ಆದರೆ ನೀನು ಸ್ಕೆಚ್ ಆಗೋ ರೀತಿ ನೋಡುವಾಗ ಗೊತ್ತಾಗುತ್ತೆ ನೀನೇನು ಅಂತ. ಅದಕ್ಕೇನೆ ನನ್ನ ಮುಗಿಸ್ತಾರೆ ಅಂತ ಅನಿಸ್ತಾನೆ ಇರುತ್ತೆ. ಈ ಟೈಮಲ್ಲಿ ನನ್ನ ಗ್ಯಾಂಗ್ಸ್ಟರ್ ಅಂತ ಕರೀತಾರ ಇಲ್ವಾ ಅಂತ ನನಗೆ ಗೊತ್ತಾಯ್ತಿಲ್ಲ. ಹೇಗಿದ್ರು ನನ್ನ ಸ್ವಲ್ಪ ಹೊತ್ತಲ್ಲಿ ಮುಗಿಸ್ತಾನೆ, ಇವಾಗ ನನಗೆ ಗೊತ್ತಾಯ್ತಿದೆ. ಈ ಟೈಮಲ್ಲಿ ಉಸಿರು ನಿಲ್ಲಂಗಾಯ್ತಿದೆ, ಜೀವನ ಹೋಗ್ತಾರ ಆಯ್ತಿದೆ. ಸಾಯಿಗಿಂತ ಮುಂಚೆ ಬಾಬಣ್ಣ ನನ್ನ ಹತ್ರ ಏನು ಹೇಳಿದ್ರು ಅಂದರೆ ಅದನ್ನ ನಿಮಗೂ ಹೇಳಬೇಕು ಅಂತ ಅನಿಸ್ತಿದೆ. ಗ್ಯಾಂಗ್ಸ್ಟರ್ ಆಗೋಕ್ಕೆ ಮುಖ್ಯವಾಗಿ 3 ವಿಷಯ ಗೊತ್ತಿರಬೇಕು. ಫಸ್ಟ್ ಒನ್, ಆ ಪೀರಿಯಡ್ಸ್ ಲುಕ್, ನಡೆಯೋದು ನಿಲ್ಲೋದು ಮಾತಾಡೋದು ಅದರಲ್ಲೇ ಗೊತ್ತಾಗಬೇಕು. ಬಾಬಣ್ಣ ಯಾವಾಗಲೂ ಕೂಲಿಂಗ್ ಗ್ಲಾಸ್ ಹಾಕ್ತಾರೆ, ಆದರೆ ಯಾವ ಕಣ್ಣು ಯಾರನ್ನ ನೋಡ್ತಿದ್ದೆ ಅವ್ರು ಯಾರನ್ನ ನೋಡ್ತಿದ್ರೆ ಯಾರಿಗೂ ಗೊತ್ತಾಗಲ್ಲ. ಸೆಕೆಂಡ್ ಒನ್, ನೀವು ಓಡ್ತೀವೋ ಇಲ್ಲ ಓಡ್ತಾನೆ ಇರ್ತೀವೋ. ಯಾಕಂದರೆ ಫೇಸ್ 2 ಅಲ್ಲಿ ನೀವು ಓಡೋ ಅವಶ್ಯಕತೆನೇ ಇರಲ್ಲ, ಯಾಕಂದರೆ ನಿನ್ನ ಹತ್ರ ವೆಪನ್ ಇದೆ, ಅದನ್ನ ಯೂಸ್ ಮಾಡೋಕ್ಕೂ ಅಷ್ಟೇ. ಥರ್ಡ್ ಒನ್, ವೆರಿ ಇಂಪಾರ್ಟೆಂಟ್ ವಿಷಯ, ನನ್ನ ಪಾರ್ಟ್ನರ್ ರಾಕಿ. ನನಗನ್ನಿಸುತ್ತೆ ಅವ್ನು ಹಾಕಾಗಿದ್ದಾನೆ. ಈಗ ನನಗನ್ನಿಸ್ತಿದೆ ನನ್ನಿಂದ ದೊಡ್ಡ ಪಡೆನೇ ಕಾಯ್ತಿದೆ ನನ್ನ ಬೇಟೆಗೋಸ್ಕರ. ನಿಜವಾಗ್ಲೂ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಈಗ ನಾನಿರೋ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕೂ ಆಗ್ತಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಬಾಬಣ್ಣ ಸಹಾಯಕ್ಕೆ ಸುಮಾರು ರೀಸನ್ ಇದೆ ಅಂತ ಹೇಳಿದಲ್ಲ, ಅದರಲ್ಲಿ ನಾನು ಒಂದು ರೀಸನ್, ಇದನ್ನ ಆಮೇಲೆ ಹೇಳ್ತೀನಿ. ಇವಾಗ ನನ್ನ ಜೀವನದಿಂದ ಬಿದ್ದಿರೋ ಯಮನಿಂದ ನಾನು ತಪ್ಪಿಸ್ಕೋಬೇಕು. ಇವಾಗ ನನಗೆ ಗೊತ್ತಿರೋ ದಾರಿ, ಸಣ್ಣ ಮೀನು ಹಾಕಿ ದೊಡ್ಡ ಮೀನು ಹಿಡಿಬೇಕು. ಗಾಣ ಬಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಥರ್ಡ್ ಆಪ್ಷನು, ಡಮ್ಮಿ ಗನ್ನಿಲ್ಲ ಕೈಯಲ್ಲಿರೋ ಮಚ್ಚು, ಅದರಿಂದ ಯಮದೂತನಿಂದ ನನ್ನನ್ನು ಕಾಪಾಡ್ಕೋಬೇಕು. ಅದೇ ಆಪ್ಷನ್. ಇತ್ತಿರೋ ರೋಷ, ನನ್ನ ಕಣ್ಣೋಟ, ನಾನು ಹಿಡಿದಿರೋ ಮಚ್ಚು. ಎದುರ್ತಾನೆ, ಭಯ ಪಡ್ತಾನೆ. ಬಾಬಣ್ಣ ಹೇಳಿದ್ದು 3 ವಿಷಯ ಇದ್ದೇನೆ. ಯಾರೇ ನಿನ್ನ ಮುಂದೆ ನಿಂತರು ನಿನ್ನ ಕಣ್ಣ ನೋಡಿ ಅವ್ರು ಭಯ ಪಡಬೇಕು.